ವಿಜಯವಾಹಿನಿ ವೀಕ್ಷಕರೇ, ದೊಡ್ಡಬಳ್ಳಾಪುರದಲ್ಲಿ ಮುಸ್ಲಿಂ ಬಾಂಧವರಿಂದ ಮಳೆಗಾಗಿ ನಗರದ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ. ದೊಡ್ಡಬಳ್ಳಾಪುರದಲ್ಲಿ ಮುಸ್ಲಿಂ ಬಾಂಧವರಿಂದ ಕಣ್ಣೀರು ಹರಿಸಿ ಪ್ರಾರ್ಥನೆ. ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಬರದ ವಾತಾವರಣ ನಿರ್ಮಾಣವಾಗಿದೆ. ಇದನ್ನು ದೂರೀಕರಿಸಲು ನಗರದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ದೇವರೇ ಮಳೆ ಸುರಿಸು ಎಂದು ಪ್ರಾರ್ಥನೆ ಸಲ್ಲಿಸಿದರು. ನಗರದ ಕತಾಳಿ ಮಕಾನ್ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. बिस्मिल्लाहिर्रहमानिर्रहीम। आज की ये मजलिस हमारे लिए पूरे यकीन के साथ, पूरे एतमाद के साथ जितने भी हमारे मुसलमान भाई हैं तमाम के तमाम अफराद जुमा की नमाज़ अदा करते हुए यहाँ तशरीफ़ लाए और अल्लाह को मनाने की कोशिश की। सबका एक ही भगवान है, सबका एक ही ईश्वर है, लिहाजा सब ने मिलकर मुस्तकिल एतमाद के साथ दुआएँ मांगी है और बड़ी उम्मीद है कि इंशाअल्लाह ज़रूर इस मजमा में जितने अफराद बैठे हुए थे सबने दुआएँ मांगी। अल्लाह ताला ज़रूर किसी की न किसी ज़रूर कबूल करेगा और बारान रहमत को नाज़िल फरमाएगा। हमारे ज़िम्मेदार अहबाब पूरे मौजूद हैं और मौजूद रहते हुए तमाम लोगों ने मिलकर ये इकट्ठा फरमाया, इत्तेहाद व इत्तेफाक की एक सबील जारी करते हुए इसको बेहतर अंदाज में करने की कोशिश की और उम्मीद भी करते हैं इंशाअल्लाह आज और कल या परसों में ज़रूर अल्लाह ताला की रहमत हमारे शहर में उतरेगी। अस्सलामु अलैकुम वरहमतुल्लाहि वबरकातुहू। ಇವತ್ತು ಶುಕ್ರವಾರ ಇರೋ ಕಾರಣ ಶುಕ್ರವಾರದ ನಮಾಜಿಯನ್ನು ಮುಗಿಸಿ ಏನು ಮಳೆಗಾಗಿ ಸಾರ್ವತ್ರಿಕವಾಗಿ ನಿಜವಾಗಿ ಸಾಕಷ್ಟು ಅನಾನುಕೂಲ ಆಗಿ ಶಾಖಭರಿತವಾದಂತಹ ವಾತಾವರಣ ಇದ್ದು ಕೇವಲ ಮನುಷ್ಯರೇ ಅಲ್ಲ ಮೂಕ ಪ್ರಾಣಿಗಳಿಗೂ ಸಹ ನೀರಿನ ಬರ ಹಾಗೂ ಈ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಮುಸ್ಲಿಂ ಸಮುದಾಯದ ತಾಲೂಕಿನ ಇಡೀ ತಾಲೂಕಿನ ಜನ ಮುಸ್ಲಿಂ ಸಮುದಾಯದ ಪರವಾಗಿ ಅಲ್ಲಾಹನ ಹತ್ರ ಇವತ್ತು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ನಾವು ಖಂಡಿತವಾಗೂ ಇವತ್ತಾಗಲಿ ನಾಳೆ ಆಗಲಿ ಆ ಭಗವಂತ ಮಳೆಯನ್ನು ಸುರಿಸ್ತಾನಂತ ನಂಬಿಕೆಯಿಂದ ಇಡೀ ಸಮುದಾಯನೇ ಒಂದಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ.